ಇದು ನಾವು ಪ್ಯೂರ್ಲಿ ಫ್ರೆಂಡ್ಶಿಪ್ಗೆ ಪಿಕ್ಚರ್ ಮಾಡಿರೋದು. ನಾನು ಇದಕ್ಕೂ ಇನ್ಕ್ಲೂಡಿಂಗ್ ಫೈನಾನ್ಸ್ ಆಗ್ಬೋದು, ಏನೇ ಆಗ್ಬೋದು, ಎಲ್ಲ ಅವನೇ ಮಾಡಿರೋದು. ನಾನು ಸುಮ್ಮನೆ ಹೋಗೋದು, ಒಳ್ಳೆ ಊಟ ಕೊಡಿಸ್ತಾನೆ, ಅವ್ರ ಮನೇಲಿ ಊಟ ಚೆನ್ನಾಗಿ ಹಾಕ್ತಾರೆ ಎಲ್ಲರೂ. ಅವ್ರ ಮನೇಲಿ ಒಬ್ರಿಗಿಂತ ಒಬ್ಬರು, ನಮ್ಮ ಪೂಜಾ ಆಗ್ಬೋದು, ಅವ್ರ ವೈಫ್ ಆಗ್ಬೋದು, ಸುಜನ್ ಆಗ್ಬೋದು, ಗಿರ್ಜಮ್ಮ ಅವ್ರು ಆಗ್ಬೋದು, ಕರಿತಾ ಇದ್ರು ಊಟ ಮಾಡೋದು ಬರೋದು ಅಷ್ಟೇ. ಅವರೇ ಉಲ್ಟಾ ಹಾಕಿದ್ದಾರೆ ನನಗಿದರಲ್ಲಿ. ಉಲ್ಟಾ ನಿರ್ದೇಶಕರು ಮತ್ತು ನಾಯಕರು ಅವರೇ ಊಟ ಹಾಕಿ ನಮ್ಗೆ. ಆಮೇಲೆ ಇವತ್ತು ಫಂಕ್ಷನ್ಗೆ ಡ್ಯಾಡಿ ಬರಬೇಕಾಗಿತ್ತು. ಇದು ಇವ್ರ ಕೈಲಿ ಅಡುಗೆ ಮಾಡಿಸಿದ್ದೀನಿ ಸರ್ ನಮ್ಮ ಮನೇಲಿ. ಅದು ಲಾಕ್ಡೌನ್ ಟೈಮ್, ಲಾಕ್ಡೌನ್ ಅಲ್ಲಿ ಮೊನ್ನೆ ನಮ್ಮ ಮನೆಗೆ ಬಂದಿದ್ದಾಗ. ಕರೆಕ್ಟ್. ಅದು ಮಾಡಿಸ್ಬಿಟ್ಟಿದ್ದೀನಿ. ಅಡಿಗೆ ಅವನು ಹೇಳ್ದ ಇದಾಕು ಅದಾಕು ಅಂತ ಹಾಕಿದ್ದೀನಿ ಅಷ್ಟೇ. ಅದು ಹೆಂಗ್ ಬಂದ, ನಾನಂತೂ ತಿಂದಿಲ್ಲ, ಅವರೇ ತಿಂದಿಲ್ಲ. ನಾನು ತಿಂದಿಲ್ಲ ಸರ್. 2 kg ಚಿಕನ್ ವಿಂಗ್ಸ್ ತರಿಸಿದೆ ಸರ್. ಮಿಕ್ಕಿದ ಅರ್ಧ kg ಮಿಕ್ಕಿದೆ ಸರ್. ಚೆನ್ನಾಗಿದೆ ಅಂದ್ಬಿಟ್ಟು ನೋಡಿ. ಅಲ್ಲ, ಫಸ್ಟೇ ಮಾಡಿದ್ದನ್ನ ನಾನು ತಿಂದೆ, ನಾನು ಮಾಡಿದ್ದು ನಾನು ತಿನ್ನಲಿಲ್ಲ, ಅವನು ತಿಂದ. ಸೊ ಒಳ್ಳೇದಾಗಲಿ ಎಲ್ಲರಿಗೂ. ನನಗೆ ಆಲ್ ದ ಬೆಸ್ಟ್ ಹೇಳ್ಕೊಬೇಕಾ ಅಥವಾ ನಿನಗೆ ಆಲ್ ದ ಬೆಸ್ಟ್ ಹೇಳ್ಬೇಕಾ? ನೀನು ನನ್ಗೆ ಹೇಳ, ನಾನು ಹಿಂಗೆ ಹೇಳ್ತೀನಿ. ಆಲ್ ದ ಬೆಸ್ಟ್ ಸುಜನ್. GSTಗೆ ಒಳ್ಳೇದಾಗಲಿ, ಸೂಪರ್ ಆಗಲಿ GST. ಇವತ್ತು ನಮ್ಮ ತಂದೆ ಬರಬೇಕು, ಇಲ್ಲಿ ಹುಷಾರಿರಲಿಲ್ಲ ಇವತ್ತು, ಅದಕ್ಕೆ ಬರಲಿಲ್ಲ. ಸೊ ಅವ್ರ ಪರವಾಗೂ ಒಂದು ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ಪತ್ರಕರ್ತರಿಗೆ, ಎಲ್ಲ ಆರ್ಟಿಸ್ಟ್ಗಳಿಗೆ. ಇದು ಫಸ್ಟ್ ಟೈಮು ನನಗೆ ಗೊತ್ತಿಲ್ಲ ಈ ಥರದ್ದು ಆಗಿದೆಯೋ ಇಲ್ವೋ ಅಂತ. ಬಟ್ ಒಬ್ಬ ಪ್ರೊಡ್ಯೂಸರು ಕತೆ ಕೇಳದೆ ಬಂದು ತೆರೆ ಮೇಲೆ ನೋಡೋವರೆಗೂ ಏನು ಅಂತ ಗೊತ್ತಿಲ್ಲದೆ ಹಣ ಹಾಕಿರೋದಂದರೆ ಈ ಪಿಕ್ಚರ್ಗೆ ಅನ್ಸುತ್ತೆ. ಯಾಕಂದರೆ ದೊಡ್ಡವ್ರನ್ನ ಡ್ಯಾಡಿ ಅಂತ ಕರಿತೀವಿ. ಆವಾಗ ಹೇಳ್ತಾ ಇದ್ದೆ, ಅವ್ರು ಬಂದು ಪಿಕ್ಚರ್ ನೋಡ್ಬಿಟ್ಟು ಇವತ್ತೇ ಕಣ ನೋಡಿದ್ದು, ನಾನು ಸ್ಟೋರಿನೇ ಗೊತ್ತಿಲ್ಲ ಅಂತ. ಸಂದೆ ಇನ್ನೂ ನೋಡಿಲ್ಲ ಪಿಕ್ಚರು, ನಾನು ಇನ್ನೂ ನೋಡಿಲ್ಲ, ಸ್ಟೋರಿನೂ ಗೊತ್ತಿಲ್ಲ. ಬಟ್ ನಮಗೆ ಸೊ ಈಗೆಲ್ಲ ಕಂಟೆಂಟೇ ಸರ್. ಈಗ ನಮ್ಮ ಗುರುಗಳು ಉಪೇಂದ್ರ ಸಾರೇ ಬಂದಿದ್ದಾರೆ. ಬಟ್ ಈಗ ರಿಯಲ್ ಆಗಿ ದೊಡ್ಡ ಮನೆಯವ್ರದ್ದು ಬಿಡಿ, ಅವ್ರ ಕಂಟೆಂಟ್ ಬಿಟ್ಟು ಯಾವುದೋ ಪಾತ್ರಗಳೇ ಮಾಡಿಲ್ಲ. ಅವರು ಎಲ್ಲ ಸೈಡ್ ಸಪೋರ್ಟಿಂಗ್ ಆರ್ಟಿಸ್ಟಿಂದ ಹಿಡಿದು ಎಲ್ಲದಕ್ಕೂ ಒಂದು ವ್ಯಾಲ್ಯೂ ಅನ್ನೋದಿತ್ತು ದೊಡ್ಡ ಮನೆಯಲ್ಲಿ. ಅದಾದಮೇಲೆ ಹೋಗಿತ್ತು. ಶಂಕರ್ ನಾಗ್ ಅವ್ರು ಬಂದರು, ಆಗೊಂದು ಸ್ವಲ್ಪ ದಿವಸ ನಡೀತು. ಅದಾದಮೇಲೆ ಕಾಶಿನಾಥ್ ಅವ್ರು ಬಂದಾಗ ನಡೀತು. ಅದಾದಮೇಲೆ ಉಪೇಂದ್ರ ಸಾರು. ಎಲ್ಲ ಕಂಟೆಂಟ್ ಸಿನಿಮಾನೇ ಗೆದ್ದಿರೋದು ಸರ್. ಅದು ದೊಡ್ಡ ಬಜೆಟ್ ಆಗಲಿ ಚಿಕ್ಕ ಬಜೆಟ್ ಆಗಲಿ, ಅದು ಗೆದ್ದರೆ ದೊಡ್ಡ ಬಜೆಟ್ಟು, ಸೋತ್ರೆ ಎಷ್ಟು ಕೋಟಿ ಹಾಕಿದ್ರು ಅದು ಉಗಿಸ್ಕೊಳ್ಳೋದೆ ಅದು. ಆಮೇಲೆ ಈಗೇನು ಎಂಟರ್ಟೈನ್ಮೆಂಟ್ಗೆ ಬೇಜಾನ್ ಎಂಟರ್ಟೈನ್ಮೆಂಟ್ಸ್ ಇದೆ. ಸೊ ಅದನ್ನು ಮೀರಿ ನಾವು ಬರಬೇಕಂದ್ರೆ ಸರಸ್ವತಿ ಪುತ್ರರು ನಿಮ್ಮಂಥವ್ರೆ ಪ್ರೊಡ್ಯೂಸರು, ಆಮೇಲೆ ಬರ್ತಾರೆ. ಫಸ್ಟು ಡೈರೆಕ್ಟ್ರೇ ಬರೋದು, ಟೆಕ್ನಿಷಿಯನ್ನು ಇಲ್ಲ. ಲಕ್ಷ್ಮೀ ಸರಸ್ವತಿ ಎರಡೂ ಸೇರಿದ್ರೆ 100% ಆಗತ್ತೆ. ಹಣೆ ಬರ ಶ್ರೀಮನ್ ನಾರಾಯಣ ಬರಿಬೇಕಾಗ. ಆಗ ಲಕ್ಷ್ಮಿ ಇರ್ತಾರಲ್ಲ, ಅದರಿಂದ ಅವ್ರ ಹಸ್ಬೆಂಡ್ ಅಲ್ವಾ, ಅವ್ರು ಬರೀತಾರೆ, ಫೇವ್ರೇಟ್ ಆಗಿ ಇರ್ತಾರೆ ಒಂದು ಸ್ವಲ್ಪ. ಸೊ ಹಂಗಾಗಿ ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲ ಕನ್ನಡ ಸಿನಿಮಾಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸಂದೇಶ್ ಅವ್ರಿಗೆ ವಂದನೆ ಸಲ್ಲಿಸ್ತಾ ಇದ್ದೀವಿ.